ಹೇಳದಳಲ್ಲ ಸುಮಿತ್ರಾಬಾಯಿ. ಹೌದು. ಏ ಪಿಂಟೋಣ ಪಿಂಟೋಣ, ನಿನ್ನ ಹೊಲ ಇದ್ದು ಕೂಡ ನನ್ನ ಹೊಲದಾಗ ಯಾಕ ಕೂಡ ಹಚ್ಚಲಗತ್ತಿದಿ? ಹೌದು ಹೌದು, ಯಾಕೆ ಕರಗಲಗತ್ತೀರಿ? ಇವ ನೋಡು ತಿಗಣಿ ಬಿದ್ರೆ ಅವ ಬಂದನ ಪೌಣ್ಯ. ಯಾಕೋ ಹೊಡ್ಯ? ಹೌದು, ಏನ ತಂದೀಪ? ತಿಗಣಿ ಬಿದ್ರಿ ಮಾಡೋತಾನ. ಹೌದು, ನನ್ನ ಹೊಲದಾಗ ಯಾಕೆ ಕೂಡ ಹಚ್ಚಲಗತ್ತಿದ್ದು? ನಿನ್ನ ಹೊಲ ಅಲ್ಲದು, ನನ್ನ ತಂಗಿ ಹೊಲ. ನಾ ಮೊದಲು ಕೊಟ್ಟುದದು ನಂದೇದದು. ಹೌದು, ನಾ ಕೊಟ್ಟದ ಹೊಲ ನನಗೆ ನಾ ಕಾಲು ಹಿಡಬೇಡ್ರಿ ಅಂತೀರಿ ಅಂದ್ರೆ ಎಷ್ಟು ಬೆರಕಿದ್ರಿ ಮಂದಿನ ಹೆಂಗೆ ಅದೀಗ? ನಾ ಏನು ಹೇಳಿದ, ನನ್ನ ದೃಷ್ಟಿಯಲ್ಲಿ ದೇವರುಗಳು ಬೇರೆ ಇಲ್ಲ. ಪಿಂಟೋಣ ನಿನ್ನಲ್ಲಿ ಹಂಕಾರ ತುಂಬಿ ಅದ, ತುಂಬಿ ಅದ. ಹೌದು, ನೀವು ಒಬ್ಬಕ್ಕಿನ ಕಮ್ಮಿದ್ದಿ ನೋಡು ನನಗೆ ಅನಾಕಿ. ಹೌದೌದು, ಹಿಂಗೆ ಅನಾಕಿ ನೀವು ಒಬ್ಬಕ್ಕಿನ ಕಮ್ಮಿ. ಏನು ಶುದ್ಧ ಮುತ್ಯನ ಸಂಘದ ವತಿಯಿಂದ ಇದು ಕೊನೆಯ ಸಂಧಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಇದು ಒಂದು ಕೊನೆ ಹಂತಕ್ಕೆ ಬಂದ. ಹೌದು ಹೌದು, ಹೇಳ್ತಾರೆ ಮಹಾತ್ಮರು. ಏನು ಹೇಳ್ತಾರೆ ಇಪ್ಪ ಮಹಾತ್ಮರು? ಸತ್ಯ ಶರಣರ ಸಂಘ ಇರಲು ತೀರ್ಥ ಏತಕ್ಕೆ. ಹೌದು ಹೌದು, ನಿತ್ಯ ಜ್ಞಾನಿ ಆದ ಬಳಿಕೆ ಚಿಂತೆ ಏತಕ್ಕೆ. ಹೌದು ಹೌದು ಹೌದು, ಹೀಗಂದ್ರೆ ಏನ್ರಿಪ್ಪ? ಸದಾನ ಕಾಲ ನಾವು ಸಂಘ ಶರಣರ ಸಂಘ ಮಾಡಿದ್ರ ಹೌದು ಪರಮಾತ್ಮ ವೈಕುಂಠನೇ ನಂಬಲಿ ಇಳ್ದಂಗ ಆಗ್ತದ ಅಂತ ಹೇಳ್ತಾರ. ಹೌದು ಹೌದು, ಸಂಘದೊಳಗ ಫರಕದ ಲಕ್ಷ ಇಡ್ರಿ. ಹೌದು ಹೌದು, ಹೆಂಗ್ರಿಪ್ಪ ಹೆಂಗ್ ಫರಕದ ಸಂಘದೊಳಗ? ರಾಜನ ಸಂಘ ಮಾಡಿದ್ರೆ ಯಾವಾಗ ಆಳ ಮಾಡುತ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ರಾಜನ ಸಂಘ ಮಾಡಿದ್ರ ಆಳ ಮನುಷ್ಯ ಯಾವಾಗ ಮಾಡ್ತಾನ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ಅದೇ ಒಂದು ಸಾಧು ಸಂತ ಶರಣರ ಸಂಘ ಮಾಡಿದ್ರೆ ಯಾವಾಗ ನಿಮಗೆ ದೇವರು ತೋರಿಸ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಹೌದು ಹೌದು, ಎಷ್ಟು ಫರಕದ ನೋಡ್ರಿಪ್ಪ. ಅದಕ್ಕೆ ಸಂಘ ಸತ್ಯ ಶರಣರ ಸಂಘ ಮಾಡಿದ್ರೆ ನೀ ಎಲ್ಲಿ ಕಾಶಿಗೆ ಹೋಗಬೇಡ, ರಾಮೇಶ್ವರಕ್ಕೆ ಹೋಗಬೇಡ, ಶಿರಸೈಲಕ್ಕೆ ಹೋಗಬೇಡ, ಎಲ್ಲೆಲ್ಲಿ ಹೋಗಬೇಡ. ಆ ಮಹಾತ್ಮರ ಸಾನ್ನಿಧ್ಯದಲ್ಲಿ ದುಡಿದೆ ಅಂದ್ರೆ ಪರಮಾತ್ಮ ನಿನ್ನ ಹುಡುಕ್ಯಾಡಗೋತ ಬರ್ತಾನೆ. ನಿನ್ನ ಭಾವ ಸುದ್ದಿ ಇರಲಿ ತಿಳ್ತಾರೆ. ಹೌದು ಹೌದು, ವಿಷಯ ಚಿತ್ತಟ್ಟಿಗೆದು ಭಾಳ ಚಂದ ಸಾಗಿ ನಡೆದ. ಹೌದು ಹೌದು, ಅಂಶದ ಮುತ್ಯಾಗ ಕೈಲಾಸ ಇಳಿಸೋದು ವಿಷಯಗಳನ್ನು, ಕೈಲಾಸದಿಂದ ಧರಿಗಿಳಿದು ವಿಷಯಗಳನ್ನು ಹಿಂದಿನ ಪಾಳಿದಾಗ ಹೇಳಿದೆವು. ಹೌದು ಹೌದು, ಖರೆ ಒಂದು ಸ್ವಲ್ಪ ಕಸರು ಉಳಿತು. ಯಾಕಂದ್ರೆ ದೈವದವರು ಭಾಳ ನೀವೇ ಮಾತಾಡಬೇಡ್ರಿ. ಸುಮಿತ್ರಾಬಾಯಿಗೆ ಸ್ವಲ್ಪ ಹಾಡು ಕೇಳೋದದ, ಭಾಳ ದೂರದಿಂದ ಬಂದಾಳ. ಕೊಡ್ರಿ ಅಂದ್ರಿಪ್ಪ ಪಾಳಿ ಅವ್ರಿಗೆ. ಪಾಳಿ ಕೂಡ್ರಿ ಅನ್ನೋ ಆ ವಿಷಯ ಉಳಿತು. ಹೌದು, ಎಲ್ಲಿ ಯಾವ ಕಲಾವತಿ ಅನ್ನುವ ಒಬ್ಬಕ್ಕಿ ಹೌದು ಹೆಣ್ಮಗಳು ಖುಷಿಗೆ ತೊಟ್ಟಿಲದಾಗ ಹಾಕಿ ಕಲಿ ಪ್ರಭಾವ ಹ್ಯಾಂಗ ಅನ್ನೋದು ವಿಷಯ ಉಳಿತು. ನೀರಿಗೆ ಹೋದ ಬಳಿಕ ಕಲಿ ಅವ್ರ ಮನೆ ಒಳಗೆ ಪ್ರವೇಶ ಮಾಡಿ ಕಲಾವತಿಗೆ ರೂಪ ತೊಟ್ಟದು ಒಂದು ವಿಷಯ ಇತ್ತದು ಉಳಿತದ ಇರಲಿ. ಹೌದು, ಮುಂದೆ ಅಂಶದ ಮುತ್ಯ ಕೈಲಾಸದ ಗುರು ಶಿಷ್ಯರ ಮಾತಾಗಿತ್ತು. ಹಿಂದೆ ಹೊಳಿ ನೋಡಬೇಡ, ಹೌದು ನೀ ಎಲ್ಲಿ ತನ ಹೋಗ್ತಿ ಅಲ್ಲಿ ತನ ಬರುತ್ತೆ ಹೇಳಿ ಮಾತಾಗಿತ್ತು. ಹೌದು ಹೌದು, ಅರಿಕೇರಿ ಜಾಲಗೇರಿ ಸಿದ್ದಾಪುರ ಈಗಿಂದು. ಹೌದು, ಏನು ಅರಿಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಸೀಮೆಯ ಮೇಲೆ ಹೋಗಿ ಹೌದು ಅಂಶದ ಮುತ್ಯ ಹೊಳ್ಳಿ ನೋಡ್ತಾನ. ನಾಗರಾಯಗೌಡನ ಗೊಬ್ಬರ ಡಿಕ್ಕಿ ಒಳಗೆ ಶಿವ ಅಲ್ಲೇ ಮಾಯ ಅದ. ಹೌದು ಹೌದು, ಗುಡ್ಡಿಳಿದು ದಿನಂಪ್ರತಿ ನಸ್ಕಿನ ಜಾವಕ್ಕೆ ಬಂದು ಗುರುನಾಥನ ಸೇವಾ ಮಾಡಿ ಪೂಜೆ ಮಾಡಿ ಹೋಗ್ತಿದ್ದ ಅಂಶದ ಮುತ್ಯ ದುಪ್ಪರ್ತಿ ಕೈಯಾಗ ಹೆಗಲ ಮ್ಯಾಗ ಮೂರೇಣಿನ ಜಾಡಿ ಕೈಯಾಗ ಬೆತ್ತ ತಗೊಂಡು ಬಂದು ದುಪ್ಪರ್ತಿಲಿ ಪೂಜೆ ಮಾಡಿ ಬೆಳಗ್ಗೆ ಗುರುನಾಥನ ಪೂಜೆ ಮಾಡಿ ಹೋಗುತ್ತಿದ್ದ. ಹೌದು, ಆ ಗೊಬ್ಬರ ಡಿಕ್ಕಿ ಒಳಗೆ ಲಿಂಗ ಉದಯ ಆಗುತ್ತಿತ್ತು, ಗುರು ಸೋಮಲಿಂಗಂದು. ಹೌದು ಹೌದು, ದಿನಂಪ್ರತಿ ಹೌದು ನಾಗರಾಯಗೌಡನ ಗೊಬ್ಬರ ಡಿಕ್ಕಿತ್ತು. ಹೌದು, ಆ ಗೊಬ್ಬರ ಡಿಕ್ಕಿ ಬಂಗಾರ ಹೊಳದಂಗ ಬೆಳಕು ಹೊಳಿತಿತ್ತು ಲಿಂಗಿನ ಪ್ರಭಾವದಿಂದ. ಹೌದು, ಅಂಶದ ಮುತ್ಯ ಪೂಜೆ ಮಾಡಿ ಹಾದಂದ್ರ ಲಿಂಗ ಮಾಯ ಆಗುವ ಸಮಯದಾಗ ಎಷ್ಟು ಗೊಬ್ಬರ ಹತ್ತಿವು ಎಲ್ಲ ಮುತ್ತು ರತ್ನಾಗಿ ಬೀಳ್ತೀವಿ. ಹೌದು ಹೌದು, ಲಿಂಗ ಕೆಟ್ಟ ಪರಿಶ ಆಗ್ತಾವ, ಎಲ್ಲ ಸ್ಪರ್ಶ ಆಗೋದು ಎಲ್ಲ ಮುತ್ತು ರತ್ನಾಗಿ ಬೀಳ್ತೀವು. ಹೌದು, ಮುಂದೆ ಅದೇ ಮುತ್ತು ರತ್ನ ಬಂಡಿ ಗಾಡಿಯಾಗ ಹೂಡಿಕೊಂಡು ಹೋಗಿ ಮಲ್ನಾಡ ನಾಡದಾಗ ವ್ಯಾಪಾರ ಮಾಡಿ ಬರ್ತಿದ್ರು. ಹೌದು ಹೌದು, ನಾಗರಾಯಗೌಡನ ಹಿರಿಮಗ ಯಾರು? ಹೊನ್ನಪ್ಪ ಗೌಡ, ಕೃಷ್ಣಪ್ಪ ಗೌಡ. ಹೌದು, ಮಲ್ನಾಡ ನಾಡಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರು. ಹೌದು, ಶ್ರೀಮಂತಿಕೆ ದೌಳತನ ಬತ್ತು ಯಾರಿಗೆ? ಸಾಕಷ್ಟು ಶ್ರೀಮಂತಿಕೆ ನಾಗರಾಯಗೌಡರಿಗೆ. ಒಂದಲ್ಲ ಎರಡಲ್ಲ
7 ಹಟ್ಟಿಗೆ ರೊಕ್ಕ ಕೊಟ್ಟು ಸಲಹುತ್ತಿದ್ದ ಯಾರಿಗೆ ರೊಕ್ಕಿನ ಅಡಚಣ ಆಗ್ತದ, ಹೌದು ಹೌದು ಯಾರಿಗೆ ರೊಕ್ಕಿನ ಸಮಸ್ಯೆ ಬರ್ತದ ಅವರಿಗೆ ರೊಕ್ಕ ಕೊಡ್ಲಿಗತ್ತ ನಾಗರೇಗೌಡ. ಹೌದು ಹೌದು ಅವಾಗ 7 ಹಟ್ಟಿ ಜನ ಎಲ್ಲ ವಿಚಾರ ಮಾಡ್ತಾರ, ನಮ್ಮ ಪಾಲಿಗೆ ಬಡವರು ಬಂದು ಆಗಿ ಗೌಡ್ರು ಇಂಥ ಕಾರ್ಯ ಮಾಡ್ಲಗತ್ತಾರ ಅಂದ್ರೆ ನಾವು ಎಲ್ಲರೂ ಗೌಡರ ಅಧೀನದಾಗಿರೋನು ಗೌಡ್ರ ನ್ಯಾಯ ಗೌಡ್ರ ಕೈಯ ಕೊಡೋಣ ಅಂತೇಳಿ 7 ಹಟ್ಟಿ ಗೌಡಿಕಿ ನಾಗರೇಗೌಡಗೆ ಬತ್ತು. ಹೌದು ಹೌದು 7 ಹಟ್ಟಿ ತರಪಿತ್ತು. ಹೌದು ಹಿಂದ ಮಾತು ಕೊಟ್ಟಿದ್ದ ಆದಿ ಬಾಳಕಾವತಿಗೆ ಅಕ್ಕಿನೇ ನಾಗರೇಗೌಡನ ಮನಿ ಒಳಗೆ ಪದ್ಮಾದೇವಿಯಾಗಿ ಹುಟ್ಟಿ ಬಂದಿಳು. ಹೌದು ಹೌದು ಅಂಗೈದಾಗ ಅಂಗಾರದಾಗ ಬತ್ತಿಸ ಕಳಿ ಉಳುವಂತ ಪದ್ಮ ಜಾತಿ ಹೆಣ್ಣ ಪದ್ಮಾವತಿ ಗೌಡನ ಮನಿ ಒಳಗೆ ಹುಟ್ಟಿ ಬಂದು ಕೆಲವು ವರ್ಷ ಗತಿಸೋಯ್ತು. ಪ್ರಾಯಕ್ಕೆ ಬಂದಳು ನೋಡ್ರಿ. ಹೌದು ಪ್ರಾಯಕ್ಕೆ ಬಂದ ಬಳಿಕ ಅಂಶದ ಮತ್ತೆ ಪರೀಕ್ಷೆ ಮಾಡೋದಕ್ಕಾಗಿ ಭೂತಾಳಿಸಿದ್ದಾಗ ಸಂಗಾಟ ತಗೊಂಡು ಗುಟ್ಟಿಳಿದು 80 ವರ್ಷನ ಮುಪ್ಪಾನ ಮುದುಕನ ರೂಪ ತೊಟ್ಟ ಕೈ ಕಾಲು ನಡುಗುತ್ತೀವಿ. ಕೈಯಾಗ ಬಡಿ ಹಿಡ್ದಾನ, ಬಾಯಾಗ ಜ್ವಲ ಸೋರ್ಲಕತ್ತದ, ಬಾಯಾಗ ಜಲ ಸೋರ್ತದ. ಬಾಗಿ ನಡಿಲಿಗತ್ತ ನಾಗರೇಗೌಡನ ವಾಡ್ಯಾದೊಳಗ ಹಾದ ನಾಗರೇಗೌಡ ಬಂಗಾರದ ಮಂಚದ ಮ್ಯಾಗ ಕೂತು ತೂಕೋತಿದ ತೂಗು ಮಂಚದ ಮ್ಯಾಗ ಕೂತು ತೂಕೋತಿದ್ದ. ಹೌದು ಹೌದು ನೀವು ಯಾರಪ್ಪ ಎದಕ್ಕಾಗಿ ಬಂದಿರತ್ತೆ ಕೇಳಿದಾಗ ಏನ್ ಹೇಳ್ತಾರ ಇವರು, ನಾವು ನಾಡಗೌಡ್ರಿದ್ದೆವು ನೋಡ್ರಿ ಹ್ಯಾಂಗ ಹೇಳ್ತಾರ. ಅಂಶದ ಮಧ್ಯೆ ಯಾರು ಹೇಳ್ತಾನ, ನಾಡಗೌಡ್ರು ನಿನ್ನ ಮನಿ ಒಳಗ ಪ್ರಾಯಕ್ಕೆ ಬಂದಂತ ಕನ್ಯಾ ಕೇಳಕ್ಕೆ ಬಂದಿದ್ದೇವು ಗೌಡ ಅಂದ ಬಳಿಕ ನನ್ನ ಮನ್ಯಾಗ ಪ್ರಾಯಕ್ಕೆ ಬಂದದ ಕನ್ಯಾ ಇದ್ದುದು ಖರೆಯದ. ಹೌದು ಹೌದು ಯಾರಿಗೆ ಬೇಕು ಕನ್ಯಾ ಕೇಳ್ತಾನ ಗೌಡ. ಕನ್ಯಾ ಏನು ನಿಮ್ಮ ಮಕ್ಕಳಿಗೆ ಬೇಕೋ ಏನೋ ಮೊಮ್ಮಕ್ಕಳಿಗೆ ಬೇಕೋ. ಹೌದು ಹೌದು ಏನು ಹೇಳ್ತಾನ್ರಿ ಪಾ ಮಗುಷಿದ್ದ ಅಂಶದ ಮತ್ತೆ ಹೇಳ್ತಾನ. ಮುಗುಳದ ನಕ್ಕ ಗೌಡನ ಮಾತು ಕೇಳಿ, ಹೌದು ಹೌದು ಗೌಡ ಕನ್ಯಾ ನನಗೆ ಇನ್ನೂ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ, ಕನ್ಯಾ ನನಗೆ ಬೇಕು ಗೌಡ. ಹೌದು ಹೌದು ಮುಪ್ಪಾನ ಮುದುಕನ ರೂಪ ತಟ್ಟಾನ. ಹೌದು ಕನ್ಯಾ ನನಗೆ ಬೇಕು ಗೌಡ, ಕನ್ಯಾ ನನಗೆ ಬೇಕಂದ ಗೌಡ ಸಿಟ್ಟಿಗೆ ಬರ್ತಾನ ಬಂದು. ಹೌದು ಹೌದು ಏನತ್ತಾನ ಗೌಡ ಸಿಟ್ಟಿಗೆ ಬಂದು ತೂಗು ಮಂಚದ ಮೇಗಿದು ಚಟ್ನಿ ಎದ್ದ. ನನ್ನ ಮನಿ ಒಳಗ ಪ್ರಾಯಕ್ಕೆ ಬಂದಂತ ಮಗಳಿಗೆ ಹಾಳ ಬಾಯಿಗೆ ನುಗ್ಗಿಸ್ತ ಕರೆ ನಿನ್ನಂತ ಮುಪ್ಪಾನ ಮುದುಕಗೆ ಕೊಡಂಗಿಲ್ಲ. ಹೌದು ಹೌದು ನಡೀರಿ ಮರಿ ಬಿಟ್ಟು ಹೊರಗಂದ, ನಡೀರಿ ಮರಿ ಬಿಟ್ಟು ಹೊರಗತ್ತ ಹೇಳಿ ನಾಗರೇಗೌಡ ಏನ ಮಾಡ್ದ, ಅಮಶುದ್ಧ ಭೂತಾಳ ಶುದ್ಧಗ ತೊಲಬಾಗಲದಿಂದ ನುಗ್ಗಿಸಿ ಬಿಟ್ಟ. ಧಿಕ್ಕಾರ ಮಾಡಿ ತೊಲಬಾಗಲದಿಂದ ಧಿಕ್ಕಾರ ಮಾಡಿ ನುಗ್ಗಿಸಿ ಬಿಟ್ಟ. ಗೌಡನ ಮನಿ ಒಳಗಿದ್ದಂತ ಭಾಗ್ಯದ ಲಕ್ಷ್ಮಿ ತೊಲಬಾಗಲದಿಂದ ಹೊರಗೆ ಹೋಗಿ ಬಿಟ್ಟಳು. ಹೌದು ಹೌದು ಹಿಂದಕ್ಕೆ ವಾಡ್ಯ ಇರ್ತೀವಿ ಗೌಡ್ರ ವಾಡ್ಯ, ಹೌದು ಮುಂದೆ ತೊಲಬಾಗಲ ಹಿಂದ ಜಿಡ್ಡಿ ಬಾಗಲ ತಿಳಿ. ಹೌದು ಹೌದು ಜಿಡ್ಡಿ ಬಾಗಲದಿಂದ ಇಲಾಸಿಗಿತ್ತಿ ಪ್ರವೇಶ ಮಾಡ್ತಾಳ ಬಂಧುಗಳೇ. ಹೌದು ಹೌದು ಇಲಾಸಿಗಿತ್ತಿ ಪ್ರವೇಶ ಮಾಡಿ ಗೌಡನ ಮನಿ ಒಳಗ ಕಾಡಾಟ ನಡ್ಲಿಗತ್ತು. ಗೌಡ ಹೋಗಿ ಎಲ್ಲಿ ಸದರಗಿರಿ ಪಟ್ಟಣ ಬಿಬಿ ಫಾತಿಮಾಗ ದೇವರ ಕೇಳ್ತಾನ. ಜಡಿ ಖುಷಿಗೆ ತಂದು ಜಗಲಿ ಮ್ಯಾಗ ಆಹುತಿ ಹೊಡೆದ್ರೆ ನಿನ್ನ ಕಾಡಾಟ ದೂರ ಆಗತ್ತದ ಗೌಡ. ಹೌದು ಹೌದು ಮುಂದೆ ಹಂಗೂ ಮಾಡ್ದ. ಹೌದು ಜಡಿ ಖುಷಿಗೆ ಹೊಡೆದ ಬಳಕ ಬಡವಿ ನೀಲಮ್ಮನ ಕೂಸುತ್ತದು. ಹೌದು ಬಡವಿ ನೀಲಮ್ಮ ತೊರವಿಗೆ ಹೋಗಿ ಚೌಪದಾರ ಬಲ್ಲಿ ಹೋಗಿ ಫಿರ್ಯಾದಿ ಕೊಟ್ಟಳು. ಅವರು ಗೌಡ್ರ ಆಜ್ಞೆ ಇರ್ಲಾರ್ದೆ ವಾಡ್ಯಾದೊಳಗ ಬರ್ಲಿಕ್ಕೆ ಅವ್ರಿಗೆ ಆಜ್ಞೆ ಇದ್ದಿತ್ತಲ್ಲ. ಹೌದು ಅವಾಗಿನ ಹ್ಯಾಂಗ ಮಾಡೋದಂತೇಳಿ ಮಗಳಿಗೆ ಕೇಳಿದ ಬಳಕ ಯಪ್ಪ 80 ವರ್ಷನ ಮಪ್ಪಾನ ಮುದುಕನ ರೂಪ ತೊಟ್ಟು ಯಾರ ಬಂದಿರು, ಇದು ಅವ್ರ ಆಟದ, ಹೋಗು ಗುಡ್ಡಕ್ಕೆ. ಹೌದು ಹೌದು ಜಿಡ್ಡಿ ಬಾಗಿಲಲ್ಲಿ ಓಡಿ ಹೋಗು, ಹೌದು ಕೇಳ್ಕೊಂಡು ಬಾ, ಕನ್ಯಾ ಕೊಡ್ತಂತೇಳಿ ಒಪ್ಕೊಂಡು ಬಾ. ಹೌದು ನಾ ಆದ್ರೆ ಅವನಿಗೆ ಆಗತ್ತಂತೇಳಿ ಪದ್ಮಾದೇವಿ ಹಠ ತೊಟ್ಟಳು. ಹೌದು ಹೇಳ್ತಾ ತಂದಿ. ಅವಾಗ ನಾಗರೇಗೌಡ ಮಗಳ ಮಾತು ಕೇಳಿ ಜಿಡ್ಡಿ ಬಾಗಿಲದಿಂದ ಓಡಿ ಹೋಗಿ ಮಾಯಾದ ಗುಡ್ಡದ ಮ್ಯಾಗ ಸಾಗಲ ಧೋತ್ರ ಅಡ್ಡ ಹಾಸಿ ಉದ್ದ ಮನೆಗೆ ಬಿಟ್ಟ. ಹೌದು ಹೌದು ಪಾನಿ ಮ್ಯಾಗ ಬಿದ್ದೆಪ್ಪ, ನಾನು ತಪ್ಪಾಯ್ತು ಅಂತ ಹೇಳಿ. ಅಪ್ಪ ನೀ ಯಾರ ರೂಪ ತೊಟ್ಟು ಬಂದಿದೆ ಅನ್ನೋದು ನನಗೆ ಅರಿವಾಗಲಿಲ್ಲ. ಹೌದು ನಾನು ನಿನಗೆ ಮಗಳು ಕೊಟ್ಟು ಲಗ್ನ ಮಾಡ್ತಕ್ಕರೆ ನಂದು ಒಂದು ಕಾಡಾಟ ಧರ್ಮ ಸಂಕಟ ಬಂದದ. ಹೌದು ಚೌಪದಾರ ಬಂದಿ ಖಾನ್ಯಾಗ ಒಯ್ದು ಹಾಕೋ ಪ್ರಸಂಗ ಬಂದದಪ್ಪ. ಇದರಲ್ಲಿ ಉಳಿಸಂದ ಬಳಕ ಅಂಶದ ಮತ್ತೆ ಭಂಡಾರ ಕೊಟ್ಟ. ಹೋಗಿ ಮನಿ ಮಂದಿಗೆಲ್ಲ ಭಂಡಾರ ಹಚ್ಚು, ಜಗಲಿ ಮೇಲೆ ಹೋಗಿ ಭಂಡಾರ ಹೊಡಿ ಅಂದ ಬಳಕ ಭಂಡಾರ ಹೊಡೆದ ಬಳಕ ಟಗರಿನ ಚಂಡ ದಂಡಾಯ್ತು ಬಂಧುಗಳೇ. ಹೌದು ಹೌದು ಮುಂದ ಕನ್ಯಾ ಕುಂಕುಮ ಹಚ್ಚು ಕಾರ್ಯಕ್ರಮ ಇತ್ತು. ಹೌದು ಒಪ್ಕೊಂಡು ಬಂದಿದ್ದ ಯಾರು, ನಾಗರೇಗೌಡ. ಹೌದು ಭೂತಾಳ ಸಿದ್ಧ ಕುಂಕುಮ ಹಚ್ಚು ಕಾರ್ಯಕ್ರಮಕ್ಕೆ ಹೋಗ್ತಾನ ಬಂಧುಗಳೇ. ಹೌದು ಹೌದು ಅವಾಗ ಭೂತಾಳ ಸಿದ್ಧಗೆ ಯಾರು, ನಾಗಬಾಯಿ ಗೌಡ್ತಿ, ನಾಗರಾಯಗೌಡನ ಹೆಂಡತಿ ಇದ್ದಂತ ನಾಗಬಾಯಿ ಗೌಡ್ತಿ ಹೇಳ್ತಾಳ. ಏನು ಹೇಳ್ತಾಳ ಗೌಡ್ತಿ, ಯಪ್ಪ ನೀ ಹಾಂಗೀಗ ಕುಂಕುಮ ಹಚ್ಚ ಕಾರ್ಯಕ್ರಮಕ್ಕೆ ಒಬ್ಬನೇ ಬಂದಿದಿ, ಹೌದು ಲಗ್ನ ಕಾರ್ಯಕ್ರಮಕ್ಕೆ ಹಿಂಗೆ ನೀವು ಒಬ್ಬನೇ ಬರಬೇಡ. ಭೂತಾಳ ಸಿದ್ಧ
ಒಂದು ಸೊಲಿಗೆ ನವಣಿ ಕಾಳ ಕೊಟ್ಟಳು. ಹಾ ನಾವು 7 ಹಟ್ಟಿ ಗೌಡ್ರು. ನಾವು 7 ಹಟ್ಟಿ ಗೌಡ್ರಪ್ಪ, ನಮಗ ಅಪಾರವಾದ ದೌಳತನ ಅದ. ಒಂದು ಕಾಳಿಗೆ ಒಂದು ಮನುಷ್ಯ ಲಗ್ನಕ್ಕೆ ಬರೀಬೇಕು. ಕೇಳ್ರಿ ಬಂಧುಗಳ, ಅಂಶದ ಮುತ್ತನ ಲಗ್ನ ಸನ್ನಿವೇಶ ತಂದು ಬಿಡವಿದ್ದ ಬರೇ. ಹೌದು. ಒಂದು ಕಾಳಿಗೆ ಒಂದು ಮನುಷ್ಯ. ಹೌದು. ಯಾಕಾಗಲ್ಲ ಅಂತೇಳಿ ಮುಗುಳ್ದಾಗ ನಕ್ಕು ಗುಡ್ಡಕ್ಕೆ ಬಂದು ಅಂಶದ ಮುತ್ಯಾಗ ಗೌಡ್ತಿ ಹಿಂಗೆ ಹೇಳ್ಯಾಳಪ್ಪ ಅಂತೇಳಿ ಹೇಳಿದಾಗ ಹೌದು ಮುಂದೆ ಕುಂಕುಮ ಹಚ್ಚ ಕಾರ್ಯಕ್ರಮ ಇತ್ತು. ಹೌದು. ಅದಾದ ಬಳಿಕ ಮುಂದೆ ಲಗ್ನ ಕಾರ್ಯಕ್ರಮ ಇತ್ತು. ಹೌದು. ಗೌಡಿಗೆ ಮಾತು ಕೊಟ್ಟಿದ್ದ, ಗೌಡ ನಿನ್ನ ಮನೆಗೆ ಕನ್ಯಾ ಕೇಳಕ್ಕೆ ಬಂದಿದ, ಅವಾಗ ನೀ ನನಗೆ ಗುರುತು ಹಿಡಿದಿಲ್ಲ ಅಂದ್ರೆ ಕನ್ಯಾ ಕೊಡ್ತಾ ಅಂದಿದ್ದೆ ಅಂದ್ರೆ ಈಗ ನಾ ಬರಂಗಿಲ್ಲ, ನನ್ನ ಬೆತ್ತ ಕೊಟ್ಟು ಹಚ್ಚೋಡುತ್ತ ನೀ ಲಗ್ನ ಮಾಡಿ ಕೊಡಬೇಕು. ಹೌದು. ಹೌದು ನೋಡಿ ಎಂಥ ಸಿದ್ಧಟಿಗೆ ಇತ್ತು. ಹೌದು. ಮುಂದೆ ಅಂಶದ ಮುತ್ಯ ಯಾವ ಬಾಳ್ಯದ ಖಂಡ್ರಾಯ ಹಾ ಮಣೂರು ಎಲ್ಲ ಮಾಯಿ ಹೌದು ಬೈಲ ಭೂತಾಳಿಸಿದ್ದ 3 ಮಂದಿಗೆ ಕೊಟ್ಟು ಬಟ್ಟ ಕಂಬಳಿ ಕೊಟ್ಟು ಯಾರಿಗೆ ಪ್ರಸಾದ ಗಂಟ ಕೊಟ್ಟು 3 ಮಂದಿಗೆ ಹಚ್ಚೋಡ್ದ. ಹೋಗುವಾಗ ಮಣೂರ ಎಲ್ಲಮ್ಮ ತಾಯಿಗೆ 7 ಕೋಟ್ ಅನು ಅಂತ ಹೇಳ್ದ. ಉಘೇ 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 ಅಂದಾಗ ನಾಗಬಾಯಿ ಗೌಡ್ತಿ ಹುಡುಗ ಹೆಚ್ಚು ನೋಡ್ತೀವಿ 3 ಮಂದಿ ಬಂದಾರ ಅಂತೇಳಿ. ಹೌದು. ಊರ ದಂಡಿಗೆ 7 ಕೋಟಿ ಉಘೇ ಉಘೇ ಅನಾನ ನಿಂದ್ರಲಕ್ಕೆ ಜಾಗಿಲ್ಲ. 7 ಕೋಟಿ ಜನ ತಯಾರೈತತ್ತ. ಎಲ್ಲಿಗೆ ನೆದರ್ ಹರಿತದ ಅಲ್ಲಿಗೆ ಮಂದಿನೇ ಕಾಣಿಸ್ಲಿಕತ್ತು. ತಲೆ ಮ್ಯಾಗಿದ್ದಂತ ಸೀರಿ ಪದರ ಉದ್ದ ಅಡ್ಡ ಹಾಸಿ, ಯಪ್ಪ ನೀವು 3 ಮಂದಿ ಬರ್ಯಪ್ಪ, 8 ಮಂದಿಗೆ ನಮ್ಮ ಊರ ನಿಂದ್ರಲಕ್ಕೆ ಜಾಗಿಲ್ಲ, ಇವ್ರಿಗೆ ಅಡಿಗೆ ವ್ಯವಸ್ಥೆ ನಮ್ಮ ಕೈಲಿ ನೀಗಂಗಿಲ್ಲ ಅಂದಳು. ಹೌದು. ಹೌದು. ಮುಂದೆ ಯಾವ ರೀತಿಯಿಂದ ನನ್ನ ಅಂಶದ ಮುತ್ಯನ ಲಗ್ನ ಕಾರ್ಯ ಆಗುತ್ತದೆ ಅನ್ನೋದು ವಿಷಯಗಳನ್ನು ಇಲ್ಲಿಗೆ ತಂದು ಬಿಟ್ಟಿದ್ದೀವಿ ಈಗ. ಹೌದು. ಯಾಕಂದ್ರೆ ಸಿದ್ಧಟಿಗೆ ವಿಷಯ ಹೇಳ್ದಳಲ್ಲ ಸುಮಿತ್ರಾಬಾಯಿ. ಹೌದು. ಪಿಂಟೋಣ ನಿನ್ನ ಹೊಲ ಇದ್ದು ಕೂಡ ನನ್ನ ಹೊಲದಾಗ ಯಾಕೆ ಕೂಡ ಹಚ್ಚಲಗತ್ತಿದಿ? ಹೌದು. ಹೌದು. ಯಾಕೆ ಕರಗಲಗತ್ತೀರಿ? ಇವ ನೋಡು ತಿಗಣಿ ಬಿದ್ರೆ ಅವ ಬಂದನ ಪೌಣ್ಯ. ಯಾಕೋ ಹೊಡ್ಯ? ಹೌದು. ಏನ ತಂದೀಪ ತಿಗಣಿ ಬಿದ್ರಿ ಮಾಡೋತಾನ. ಹೌದು. ನಾನು ಹೊಲದಾಗ ಯಾಕೆ ಕೂಡ ಹಚ್ಚಲಗತ್ತಿದ್ದು? ನಿನ್ನ ಹೊಲ ಅಲ್ಲದು, ನನ್ನ ತಂಗಿ ಹೊಲ. ನಾ ಮೊದಲು ಕೊಟ್ಟುದದು ನಂದೇದದು. ಹೌದು. ನಾ ಕೊಟ್ಟದ ಹೊಲ ನನಗೆ ನಾ ಕಾಲು ಇಡಬೇಡ್ರಿ ಅಂತೀರಿ ಅಂದ್ರೆ ಎಷ್ಟು ಬೆರಕಿದ್ರಿ ಮಂದಿನೇ ಹಂಗೆ ಅದೀಗ. ನಾ ಏನು ಹೇಳಿದ, ನನ್ನ ದೃಷ್ಟಿಯಲ್ಲಿ ದೇವರುಗಳು ಬೇರೆ ಇಲ್ಲ. ನಿನ್ನಲ್ಲಿ ಹಂಕಾರ ತುಂಬಿ ಅದ, ತುಂಬಿ ಅದ. ಹೌದು. ನೀವು ಒಬ್ಬಕ್ಕಿನ ಕಮ್ಮಿದ್ದಿ ನೋಡು ನನಗನಾಕಿ. ಹೌದೌದು. ಹಾ ಹಿಂಗ ಅನಾಕಿ ನೀವು ಒಬ್ಬಕ್ಕಿನ ಕಮ್ಮಿದ್ದಿ ನನಗೆ. ನೀ ಹೌದು. ಇರ್ಲಿ ವಿಷಯ ಕಡೆ ಬರೋನು. ಬರ್ಲಿ. ವಿಷಯಗಳನ್ನ ಹೇಳಿದಳು. ಏನ್ ಹೇಳಿದ್ರು? ಏನ ಅಂಶುದ್ಧ ಮುತ್ಯ ಪವಾಡ ಮಾಡೋದು ಯಾನ್ ಹಿಂದಿನ ಅವತಾರದಾಗ. ಹೌದು. 2ನೇ ಅವತಾರ ಧೌಮ್ಯ ಋಷಿ ಇದ್ದಾಗ ಆಗೋದಂತ ಮಾತದ. ನೀ 4ನೇ ಅವತಾರ ಗಣ ಋಷಿದ ಹೇಳಗತ್ತಿದಿ. ಹೌದು. ಹೌದು. ತಂಗಿ, ನಮಗೆ ಮದವಣ ಮುತ್ಯ ಎಷ್ಟು ಹೇಳ್ಯಾರ ನಿನ್ನ ಮುಂದೆ ಹೇಳಿದ. ಹೌದು. ನಿಂದೆ ಖರೆ ಇತ್ತಂದ್ರೆ ಅದಕ್ಕೆ ನಾ ಏನ ನಿನಗೆ ಫೌಜ್ದಾರಿಕೂ ಮಾಡವಲ್ಲ. ನಿಂದೆ ಖರೆ. ಹೌದು. ಹೌದು. ನೇರವಾಗಿ ಒಂದು ಮಾತ. ಏನು ಮಾತ? 3ನೇ ಅವತಾರ ರೋಮೇಶ, 4ನೇ ಅವತಾರ ಗಣ ಋಷಿ. ಹೌದು. ರೋಮೇಶ್ ಅವತಾರದಾಗ ರಸ್ತು ಪಾತಾಳದಾಗ ಭಕ್ತಿ ಮಾಡ್ಯಾನ. ಹೌದು. 4ನೇ ಅವತಾರ ಗಣ ಋಷಿ ಹೇಳ್ಯಾಗ ಈ ಯಾನ ನಾರದ ಹೋಗಿ ಹೇಳಿದ, ಅವಾಗ ನಂದಿ ಬಂದಾನ. ಇದಾದ ಬಳಿಕ ಮುಂದೆ 5ನೇ ಅವತಾರ ಪರಮಾತ್ಮ ಪರೀಕ್ಷೆ ಮಾಡ್ಯಾನ. ಹೌದು. ಹೌದು. 6ನೇ ಇಂದ್ರ ಪರೀಕ್ಷೆ ಮಾಡ್ಯಾನ. ಹೌದು. ಕೊನೆ 7ನೇ ಅವತಾರ ಪಾರ್ವತ ದೇವಿ ಪರೀಕ್ಷೆ ಮಾಡ್ಯಾಳ. ಇದು ನನ್ನ ಮದವಣ ಮತ್ತೆ ಹೇಳೋದು ನಿನಗೆ ಹೇಳದೇವ. ಹೌದು. ಹೌದು. ಇಲ್ಲ ನಂದೇ ಖರಿ ಹಂಗಂದ್ರೆ ಹ್ಞೂ ನಿಂದೇ ಖರಿ. ಹೌದು. ನಮ್ಮದೇನು ತಕರಾರು ಇಲ್ಲ. ಇನ್ನೊಂದು ಮಾತ ಏನ್ರಿಪ್ಪ ಅದು? ಹೇಳ್ದಳಲ್ಲ ಏಣ ಅಲ್ಲಿ ಎಲ್ಲಿ ಗಡ್ಯಾರ ಸಿದಗಿ ನಾಡಕ್ಕ. ಹೌದು. ಜಗ್ಗಿನ ಬುಡ್ರಾಯ ಮುತ್ಯ ಹೋದ ಬಳಿಕ ಏನಾಗಿತ್ತು? ಅಲ್ಲಿ ಒಬ್ಬ ರಾಜನ ಸಂಸ್ಥಾನ ಆಸ್ಥಾನ ಇತ್ತು. ಹೌದು. ಆ ರಾಜನ ಹೆಸರು ಏನಂದ್ರೆ ಸಿಂಧು ಬಲ್ಲಾಳ ರಾಜ ಅಂತೇಳಿ ಹಿಂಗೆ ಕರಿತಿದ್ರು. ಖರೇನ ಸುಳ್ಳು ಅದನ್ನು ನಂಗೆ ಗೊತ್ತಿಲ್ಲ, ಒಟ್ಟು ಹಿರಿಯರು ಹೇಳ್ತಿದ್ರು. ಹೌದು. ಸಿಂಧು ಬಲ್ಲಾಳ ರಾಜನ ರಾಜವಾಡಿ ಒಳಗ. ಹೌದು. ಅವನ ಆಸ್ಥಾನದಾಗ ಗಣ್ಯಾರ ಸಿಂದಗಿ ನಾಡದಾಗ ಮಳಿ ಇತ್ತಿತ್ತಲ್ಲ. ಏಕದಂಡಿ ಪದಮಣ್ಣ ಮತ್ತು ಬುಳ್ಳಪ್ಪ ಮುತ್ಯಾಗ ಇಬ್ರಿಗೆ ಕೇಳಿದ ಬಳಿಕ 3 ತಿಂಗಳ ಮಳಿ ಆಗಂಗಿಲ್ಲ ಅಂತೇಳಿ ಪದಮಣ್ಣ ಹೇಳ್ದ. ಹೌದು. ಖರೆ ನೀ ಏನು ಹೇಳ್ದಿ? 3 ಗಳಿಗ್ಯಾಗ ಬುಳ್ಳಪ್ಪ ಮುತ್ಯ ಮಳಿ ಕರಿತಾನಂತೇಳಿ ಅಂದಾನ. ಅದನ್ನು ತಪ್ಪೆ. ಹೌದು. 3 ಗಳಿಗೆ ಅಲ್ಲಲ್ಲಿ 3 ದಿನ 3 ಗಳಿಗೆ 3 ತಾಸ. ಹೌದು. ಇಟ್ಟು ಟೈಮ್ ಒಯ್ದ ಕೊಟ್ಟಾನ. ಹೌದು. 2 ದಿನ ಹೋಯ್ತು. ಹೌದು. 3 ದಿನಾನು ಹೋಯ್ತು. ಹೌದು. 3 ಗಳಿಗೆ ಉಳಿದಿತ್ತು. ಅವಾಗ ನನ್ನ ಬುಳ್ಳಪ್ಪ ಮುತ್ತೆ ಏನ್ ಮಾಡ್ದ? ಭಕ್ತರಿಗೆ ಹಚ್ಚಲ್ಲಿ ಸಿದಪತ್ರಿ ಸೇದದ. ಹೌದು. ಹೌದು. ಹೇಳ್ತಾನ ಎಲ್ಲಾ ಮಂದಿ ಬಳಗ ಕೂಡ್ಯಲ್ಲ. ಹೌದು. ಪೈಲ ಸಿದಪತ್ರಿ ಸೇದ. ಹೊರ ಹೋಗಿ ನೋಡ್ರಿ ಅಂದ. ಹೊರ ಹೋಗಿ ನೋಡುತ್ತಾನ. ಮಾಡಿಲ್ಲ, ಮುಗಲಿಲ್ಲ, ಏನೇನು ಕಾಣಂದು. ಹೌದು. ಏನೂ ಇಲ್ಲ ಅಂದ.
ಹೌದು ಬಂದವರು ಹೇಳಿದ್ರು ಮತ್ತ ಒಂದು ಘಳಿಗೆ ಆದ ಬಳಿಕ ಮತ್ತೊಂದು ಘಳಿಗೆ ಮತ್ತೊಮ್ಮೆ ಸೇದ್ದ. ಹೌದು ಈಗ ಹೋಗಿ ನೋಡ್ರಿ ಹೊರಗಂದ ಹೋಗಿ ನೋಡುತ್ತಾನ, ನಾಲ್ಕು ದಿಕ್ಕ ಸೋಸಿ ನೋಡುತ್ತಾನ, ಅಲ್ಲಿ ಅವಾಗನು ಏನೂ ಇಲ್ಲ. ಹೌದು ಕೊನೆ ಯಾನ ಮೂರನೇ ಘಳಿಗಿತ್ತು ನೋಡ್ರಿ. ಹೌದು ಆ ಏಳೆಗೆ ಶಿದಪತ್ರಿ ಸೇದುವಾಗ ಈಗ ಹೋಗಿ ನೋಡ್ರಿ ಅಂದಾಗ ನಾಲ್ಕು ದಿಕ್ಕ ಸೋಸಿ ನೋಡಿದಾಗ ಗಂಗಿ ದಿಕ್ಕಿಗೆ ಮಾಡ ತುಂಬಿ ಬತ್ತು. ಹೌದು ಹೌದು ಮುಂದೆ 3 ತಾಸು ಏನಿತ್ತು ನೋಡು, ಅವಾಗ ಮಾಡ ತುಂಬಿ ಬಂದು ಬೋರಾಡಿ ಹಳ್ಳ ಕೊಳ್ಳ ತುಂಬಿ ಮಳಿ ಬಿತ್ತು ಬಂಧುಗಳೇ, ಮಳಿ ಬಿತ್ತು ಬಂಧುಗಳೇ. ಹೌದು 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 ಜಗತ್ತದಾಗ ಹಿಂಗೆ ಪವಾಡ ಆಗ್ಯಾದ. ಹೌದು ಮತ್ತೆ ನಾ ಇನ್ನೊಂದು ಮಾತು ಕೇಳಿದ. ಹೌದು ಏನು ಕೇಳಿದ? ಏನು ಕೇಳಿರಿ? ಯಾವ ಬಿದ್ದರಿಗೆ ಒಳಗ ಹೌದು ಹಳ್ಳದ ದಂಡಿಗೆ ಹೋಗಿ ನನ್ನ ಯಾವ ಬುಳ್ಳಣ್ಣ ಸಿದ್ಧ ಹೌದು ಹೋಗಿ ಅಲ್ಲಿ ಒಬ್ಬರಿಗೆ ಉದ್ಧಾರ ಮಾಡ್ಯಾನ. ಹೌದು ಹೌದು ಅವ್ರ ಹೆಸರು ಏನತ್ತೆ ಕೇಳಿದಾಗ ಹೊನ್ನಪ್ಪ ಗೌಡ ಅಂತೇಳಿ ತಂಗಿ ಹೇಳಿದಳು. ಹೌದು ಹೌದು ಮುತ್ತೆ ಜೀವಂತ ಸಮಾಧಿ ತೋಕಿಂತ ಮೊದಲು ಒಬ್ಬರಿಗೆ ಉದ್ಧಾರ ಮಾಡ್ಯಾನ. ಹೌದು ಆ ಹೊನ್ನಪ್ಪ ಗೌಡಗೆ ಮಹಾರೋಗ ಇತ್ತು. ಆ ಮಹಾರೋಗ ನಿವಾರಣೆ ಮಾಡಿ ನನ್ನ ಬುಳ್ಳಪ್ಪ ಮುತ್ತೆ ಅವನಿಗೆ ಉದ್ಧಾರ ಮಾಡ್ಯಾನ. ಹೌದು ಹೌದು ತಂಗಿ ಹಿರಿಯರು ಹೇಳದ ಮಾತು ಹೇಳ್ತ ಕೇಳು. ಹೌದು ಹೌದು ಹೆಂಗ್ರಿಪ್ಪ ಅದು? ಧನಗೊಂಡ ಈರಪ್ಪ ಮುತ್ಯ ತಿಳಿವ ಬಿದ್ದ. ಧನಗೊಂಡ ಈರಪ್ಪ ಮುತ್ಯ. ಧನಗೊಂಡ ಈರಪ್ಪಗ ನನ್ನ ಬುಳ್ಳಪ್ಪ ಮುತ್ಯ ಉದ್ಧಾರ ಮಾಡಿ ಅಂತೇಳಿ ಹಿರಿಯರು ಹೇಳ್ಯಾರ. ಏನ ನೀವು ಹೇಳೋದು ಖರೆಯೋ ಏನ ನಾ ಹೇಳೋದು ಖರೆಯೋ? ಹೌದು ಹೌದು ವಿಚಾರ ಮಾಡಂತ ಮಾತದ. ಸುಮ್ಮನೆ ಏನ್ರಿ ಹೇಳುದು ಅಂದ್ರೆ ನಡೆಯಂಗಿಲ್ಲ. ಹೌದು ಯಾವ್ದಕ್ಕೆ ಹೋಗಿ ಯಾವ್ದು ಕರೆ ಜೋಡಿಸಿದ್ರೆ ನಡೀತದ್ರಿ? ನಡೆಯಂಗಿಲ್ಲ. ಪಿಂಟೋಣನು ಹೇಳ್ದ ಯಾರಂದ್ರ ಅವ್ರ ಮಠ ಮನೆ ಒಳಗೆ ಸೋಮಲಿಂಗ ಮುಂಡಾಸ ಆಗುತ್ತದ ಹಿಂಗೆ ಹೇಳಕ್ಕಿನಿ. ಹೌದು ತಂಗಿ ಅದಕ್ಕೆ ಹೇಳತ್ತ, ನಾನು ನಿನ್ನ ಹೊಲ ಯಾಕೆ ತಿರುಗಾಡತ್ತ ಕೂಡ ತಗೊಂಡು ಹಾ ಒಳಗೊಂದೊಂದು ಕೈಕಾಸಿ ಹೇಳ್ತಾವ, ಎಣಗಾಸ ಆಗಿರ್ತದೆ ಎಲ್ಲರೂ ಒಳ್ಳೆ ಎಳಗಾಸ ಆಗತ್ತದ. ಸುಮ್ ಹೈತ ನೀ ಹಂಗೆ ಬಿಟ್ಟಿರ್ತಿ ಅಂತೇಳಿ ಹಾ ನಾನು ಹೊಂದು ಉತ್ತಾರ ನಿನಗೆ ಗೊತ್ತಿಲ್ಲ, ನೀ ಹಿಂಗೆ ಮಾತಾಡಕ್ಕಿ. ಹೌದು ಅಲ್ಲಿ ಸೋಮಲಿಂಗ ಮುಂಡಾಸ ನನ್ನ ಮಠ ಮನೆಯಾಗಿಲ್ಲ. ನನ್ನ ಬಿಳಿಯಾಣ ಶುದ್ಧ ಮುತ್ತನ ಹಿರಿಮಗ ಇದ್ದಂತ ಇಂದಾಪುರ ಬುಳೋಗ ಶುದ್ಧಗೆ ಹಗಲ ಮುಂಡಾಸದ ಬಂಧುಗಳೇ. ಹೌದು ಹೌದು ಏನು ಹೇಳುಗತ್ತಿ? ಮತ್ತು ಅಹಂಕಾರ ತುಂಬ್ಯಾದ, ಅದು ಆಗ್ಯಾದ. ಇದೇ ಹೇಳಕ್ಕಿನಿ. ಹೌದು ಅದಕ್ಕೆ ಹೇಳತ್ತೇವ ನೀ ಅಂದಿ ನೋಡು ಹೇಳ. ಹ್ಞೂ ಕಕ್ಕ ಅದೇ ತಿಳ್ಕೊರಿ. ಅದಕ್ಕೆ 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ತಂಗಿಗೆ ಪಾಳೆ ಹೋಗ್ತದ. ಯಾಕಂದ್ರೆ ಬ್ಯಾಸರ ಯಾರಿಗೆ ಆಗೋದು ಬೇಡ. ಇಲ್ಲ ಇದನ್ನು ಅಡ್ವರ್ಟೈಸ್ ಅದ. ಮಾಸಿದಣ್ಣ ಏನಾಗ್ಯದ್ರಿಪ್ಪ? ಮಕ್ಕೊಂಡವ್ರು ಹೇಳ್ಬೇಕಂದ್ರೆ ಹಿಂಗೆ ಬರಬೇಕು. ಹೌದು ಅಂದ್ರೆ ಹೇಳ್ತಾರ ಅವ್ರು. ಹೌದು ಅದಕ್ಕೆ ಇರಲಿ ಜೀವನದೊಳಗೆ ಬಂಧುಗಳೇ ಇರುತ್ತನ ಒಂದು ಪರೋಪಕಾರ ದಾನ ಧರ್ಮ ಮಾಡಬೇಕು. ಇದಕ್ಕೆ ಬಿಟ್ಟು ಮತ್ತೊಂದು ಯಾವುದು ನಮ್ಮ ಬೆನ್ ಹತ್ತಿ ಬರಂಗಿಲ್ಲ. ಹೌದು ಅದಕ್ಕೆ ನಮಗೊಂದು ಕೊಂತಾದೇವಿದು ಪ್ರಶ್ನೆ ಮಾಡ್ಯಾರ. ಹೌದು ಹೌದು ಏನು ಮಾಡ್ಯಾರಿಪ್ಪ? ಪ್ರೀತಿಯ ಸಹೋದರಿ ಹೌದು ಮಗಳಾಳ ಸುಮಿತ್ರಾಬಾಯಿ ಏನೋ ಕೇಳಿದಳು. ಏನು ಕೇಳಿದ್ರು? ಕೊಂತ್ಯವಯ್ಯರೇ ಆರತಿ ತರ್ಲಕ್ಕೆ ತಡ ಮಾಡಿ ಹೋದಳು. ಹೌದು ಬಿಳಿಯಾಣ ಸಿದ್ದನಂತೆ ಗೌಡಿಕೆ ಆಗಿತ್ತು. ಹೌದು ಆರತಿ ಅಂತೂ ಕೊಂತ್ಯವಾಯಿ ಮಾಡಲಿಲ್ಲ. ಅಲ್ಲಿ ಆರತಿ ಮಾಡಿದ್ರಿ ಯಾರು? ಹೌದು ಹೌದು ಸಂಶಯ ಬಂದದ್ರಿಪ್ಪ. ಯಾಕಂದ್ರೆ ಇಲ್ಲ ವಿಷಯ ಕೇಳುದು ಹೌದು. ಹೌದು ತಂಗಿಗೆ ಕೇಳ್ತ ಏನು ಕೇಳೋದು? ಈಗ ನಾವು ಇಟ್ಟೆಲ್ಲ ಮಂದಿ ಇದ್ದೇವು. ಹೌದು ಹೌದಿಲ್ಲ? ಹೌದು ಈಗ ಮುತ್ತೈತನ ಕರೆಸ್ತೇವೆ. ಹೌದು ಮುತ್ತೈತನ ಕರೆಸ್ತೇವೆ ಅಂದ್ರೆ ಒಂದು 11 ಮಂದಿ ಮುತ್ತೈತನ ಇಡ್ತೇವೆ. ಅದ್ರಾಗ ಒಂದು 2 ಬರಪ್ಪಲಿ ಇರಂಗಿಲ್ಲ. ಹೌದು ಹೌದು ಅವ್ರು ಬರಂಗಿಲ್ಲ ಅಂತ ಹೇಳ್ತಾರೆ. ಹೌದು ಅವರಿಗೆ ಉಣಿಸ್ತೀರಿ, ಅವರಿಗೆ ಕರ್ಕೊಂಡೆ ಉಣಿಸ್ತೀರಿ, ಏನು ಸುಮ್ಮ ಪಂಕ್ತಿ ಸಾಗಿಸ್ತೀರಿ? ನಿಮಗೆ ಕೇಳ್ತನ. ಹೌದು ಅವ್ರ ಹೆಸರಲ್ಲೇ ತಾಟ ತೆಗೆದು ಪಂಕ್ತಿ ಸಾಗಿಸ್ತೀರಿ ಇಲ್ಲ? ಹೌದು ಅದರಂತೆ ಕೊಂತ್ಯವಾಯಿನೇ ಬೆಳಗ್ಬೇಕಂತೇಳಿ ಹಿಂಗೆ ಇಲ್ಲ. ಊರಾಗ ಹೆಣ್ಮಕ್ಳು ಇಲ್ಲತಿ, ಹೌದು ದೈವದವ್ರು ಬೆಳಗ್ಯಾರಲ್ಲಿ. ಹೌದು ಇನ್ನೂತನ ಕಾರುಣಿಕರಿ ದಿನ ನನ್ನ ಯಾವ ಪುಣ್ಯಕ್ಷೇತ್ರ ಹೊನ್ನ ಬೆವರಿಗೆ ಒಳಗೆ ಇನ್ನೂತನ ಬಂಧುಗಳೇ ಆ ಊರಾಗ ಯಾವಾಗ ಸಿದ್ಧಟಿಗೆ ಆಗ್ಯದ ಇನ್ನೂತನ ಕರಿ ಹರಿಯಂಗಿಲ್ಲ, ಅಲ್ಲಿ ಆರತಿ ಆಗಂಗಿಲ್ಲ. ಹೌದು ಹೌದು ಹೊನ್ನ ಬೆವರಿಗೆ ಅವ್ರಿಗೆ ಕೇಳೋದಿತ್ತಂದ್ರೆ ಕೇಳ್ರಿ. ಹೌದು ಯಾವಾಗ ಕೊಂತಾದೇವಿಗೆ ಧಿಕ್ಕಾರ ಮಾಡಿ ನನ್ನ ಯಾವ ಬಿಳಿಯಾಣ ಸಿದ್ಧ ಮುತ್ಯ ಗೌಡಿಕೆ ಕಾಲಾಗ ಆರತಿ ತರ್ಲಕ್ಕೆ ತಡ ಮಾಡೋದಕ್ಕಾಗಿ ನಿನ್ನ ಆರತಿ ಬೇಡ, ನಿನ್ನ ದರ್ಶನ ಬೇಡಂದ. ಅಂದಿನ ಹಿಡಿದು ಇಂದಿನ ತಕ್ಕ ಕೊಂತಾದೇವಿದು ಬಿಳಿಯಾಣ ಸಿದ್ಧ ಮುತ್ಯಂದು ಈ ಕುಮಟಾ ಸೀಮ್ಯಾಗ ಬಿಳಿಯಾಣ ಸಿದ್ಧ ಮುತ್ಯ ಬಂದಂದ್ರೆ ಕೊಂತೆವೈ ಪಾಲಿಕೆ ಬರಂಗಿಲ್ಲ. ಎಸ್ ಕಾಲ ಆದ್ರೆ ಹೌದು ಹೌದು ತನ್ನಿನ ತಾನೇ ಆಳ ಮಕ್ಕಳು ಪಾಲಿಕೆ ಹೊತ್ಕೋತಾರ ನೋಡ್ರಿ. ಹೈರಾಣಾಗಿ ಕಾಲು ಹಿಡುಗುಡಂಗಿಲ್ಲ. ಮತ್ತೊಂದು ಸೀಮೆಗೆ ತಿರುಗಾಡಿಸ್ತಾಳೆ ಕರೆ ಅವಳು ಬರಂಗಿಲ್ಲ. ಅಂಥ ಸಿದ್ಧಟಿಗೆ ಆಗ್ಯದ ಇನ್ನೂ ನಡೀತದ ಜಗತ್ತದಾಗ. ಹೌದು
ಅದಕ್ಕೆ ಯಾವ ರೀತಿಯಿಂದ ನನ್ನ ದೇವಲೋಕದಾಗ ದೇವೇಂದ್ರ ಪದವಿ ಪಡ್ಕೊಂಡು ನನ್ನ ಬಿಳಿಯಾಣಿಸಿದ್ದ ಹೌದು ಆ ಬಬಲಾದಿ ಕೊಂತಾವಾಯಿ ಜೊತೆ ಲಗ್ನ ಆದ ಬಳಿಕ ಆರತಿ ತರ್ಲಕ್ಕೆ ತಡ ಮಾಡೋದಕ್ಕಾಗಿ ಯಾವ ರೀತಿಯಿಂದ ತನ್ನ ಮಡದಿಗೆ ಧಿಕ್ಕಾರ ಮಾಡ್ದ ಅನ್ನೋದು ಕೊನೆ ಸನ್ನಿವೇಶ ಅದ. ಯಾಕಂದ್ರೆ ಈಗೇನು ಪ್ರಶ್ನೆ ಕೇಳೋದು ಬೇಡ, ಇನ್ನೊಂದು ಸಂದ ಅವಳಿಗೆ ಬರ್ತದೆ, ಇನ್ನು ಆರ್ತಿನೇ ಆಗ್ತದೆ ರೀ. ಇದ್ದವ್ರು ಎಷ್ಟು ಮಂದಿ ಗಟ್ಟಿದ್ರಿ, ಇವರೆಲ್ಲ ಅನುಭವಿ ತತ್ವಜ್ಞಾನಿಗಳಿದ್ರಿ. ಇದು ಕೊನೆ ಸನ್ನಿವೇಶ ಸಿದ್ಧತೆ, ಇದು ಕೇಳ್ರಿ ಅಂತೇಳಿ ತಮಗೆಲ್ಲರಿಗೆ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ನನ್ನ ಕೊಂತಾದೇವಿಗೆ ಯಾವ ರೀತಿಯಿಂದ ಧರ್ಮ ಸಂಕಟ ಬರ್ತದ. ಹೌದು ಭಾವನಗೌಡಿಕೆ ಭಾವಿಗೆ ಇರಲಿ, ನಾವು ಸಣ್ಣವ್ರು ನಮಗೆ ಯಾಕೆ ಊರುಗೌಡಿಕೆ ತಿಳಿ ಇಟ್ಟೆ ಅಂದಾಳ, ಮತ್ತೊಂದು ಏನು ಮಾತಾಡಿತಲ್ಲ. ಹೌದು ಹೌದು ಆದರೂ ಕೂಡ ತನ್ನ ಪತಿ ಇದ್ದಂಥ ಬಿಳಿಯಾಣ ಶುದ್ಧ ಮುತ್ಯ ಹೌದು ಏನು ಮಾಡ್ದ ಕೊಂತಾದೇವಿಗೆ ಯಾವ ರೀತಿಯಿಂದ ಧಿಕ್ಕಾರ ಮಾಡ್ತಾನ. ಈ ನಿನ್ನ ಆರ್ತಿನೂ ಬೇಡ, ನಿನ್ನ ದರ್ಶನ ಬೇಡ, ಧರ್ಮರ ಮನ್ಯಾಗ ನೀ ಇರುವುದೇ ಬೇಡ ಅಂತೇಳಿ ಯಾವ ರೀತಿಯಿಂದ ತವ್ರ ಮನೆಗೆ ಹೋಗತ್ತೆ ಹೇಳ್ತಾನೆ ಅನ್ನೋದು ನಾಲ್ಕುನುಡಿ ಚಾಲ ಹಾಡ್ತೇವೆ. ನಮ್ಮ ಸುರೇಶ್ ಮಾರಾಯ್ ಅವರು ಹೌದು ಈ ನಾಲ್ಕುನುಡಿ ಸತ್ಯ ಸುಂದರ ಚಾಲ ಕೊನೆ ಸನ್ನಿವೇಶದ ಹಾಡ್ತಾರೆ. ದೈವದವರು ಶಾಂತ ರೀತಿಯಿಂದ ಕುತ್ತಿ ಕೇಳಬೇಕಂತೆ ತಮ್ಮಲ್ಲಿ ಕಳ್ಕಳಿವಿ ನಾನು. ಹೌದು ಹೌದು